ಸೊ ಇನ್ನು ಅವರ ಅಣ್ಣ ಮತ್ತೆ ಅತ್ತಿಗೆ ಇದ್ದಾರೆ ನಮ್ಮ ಜೊತೆ, ಅವ್ರನ್ನ ಕೂಡ ಮಾತನಾಡ್ಸೋಣ. ಸರ್, ನಿಮ್ಮನ್ನು ನೋಡ್ತಿದ್ರೆ ನನಗೆ ಸೇಮ್ ಧನಂಜಯ್ ಅವ್ರನ್ನ ನೋಡ್ತಾ ಅನ್ನೋ ಥರ ಆಗುತ್ತೆ. ಮೇ ಬಿ ಸ್ಟೈಲು, ವಾಕಿಂಗ್ ಸ್ಟೈಲು ಎಲ್ಲ ಸೇಮು. ಫಸ್ಟ್ ನೋಡ್ತಿದ್ದಂಗೆ ಅಂತ ಸೇಮ್ 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 ಹಾಗೆ ಇದಾರಲ್ಲಪ್ಪ ಅಂತ ಹೇಳ್ಬಿಟ್ಟು. ಅವ್ರ ಕೂಲಿದೆ, ನಿಮ್ಗೆ ಕೂಲಿಲ್ಲ. ಸೊ ಸರ್, ಎಷ್ಟು ಖುಷಿ ಇದೆ ತಮ್ಮನ ಮದುವೆ? ತುಂಬ ಖುಷಿಯಾಗಿದೆ. ಭಾಳ ದಿವಸದಿಂದ ವೆಯ್ಟ್ ಮಾಡ್ತಾ ಇದ್ವಿ ಇದೊಂದು ಅಕೇಶನ್ಗೋಸ್ಕರ. ಯಾಕಂದರೆ ಭಾಳ ಫೋರ್ಸ್ ಮಾಡ್ತಾ ಇದ್ವಿ ಮದುವೆ ಆಗು ಅಂತೇಳಿ. ಈಗ ಆಗಾಗ್ತೀನಿ, ಇನ್ನೊಂದು ಪ್ರೊಡಕ್ಷನ್ ಆಗಲಿ ಹಂಗೆ ಯೋಚನೆ ಮಾಡ್ತಾ ಇದ್ದ. ಫೈನಲಿ ಇದೊಂದು ಒಳ್ಳೆ ಅಕೇಶನ್, ಖುಷಿ ಆಗ್ತಾ ಇದೆ. ತುಂಬ ಖುಷಿಯಾಗಿದ್ದೀವಿ. ಏನು ಹೇಳ್ಕೊಟ್ಟಿದ್ದೀರಾ ಅಣ್ಣನಾಗಿ? ಟಿಪ್ಸ್ ಏನಾದರೂ ಕೊಟ್ಟಿದ್ದೀರಾ? ಇಲ್ಲ, ವೆಲ್ಕಮ್ ಮಾಡಿದ್ವಿ ಫ್ಯಾಮಿಲಿ ಕ್ಲಬ್ಬಿಗೆ. ಸೊ ಇನ್ಮೇಲೆ ಅವನಿಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ, ಏನು ಹೇಳೋದು ಬೇಕಾಗಿಲ್ಲ. ಏನು ಕೇಳಿಲ್ವಾ ನಿಮ್ಗೆ ಅಣ್ಣ ಏನಾದ್ರು ಹೇಳೋ ಟಿಪ್ಸ್ ಅಂತ? ಏನಿಲ್ಲ, ಆರಾಮಾಗಿ ಒಂದು ಸ್ವಲ್ಪ ಪೇಷನ್ಸ್ ತಗೊಂಡ್ಬಿಟ್ರೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದ್ವಿ. ನೀವು ಅದನ್ನೆಲ್ಲ ಮಾಡೋದು? ಹೌದು. ಎಲ್ಲರೂ ಅದನ್ನೇ ಮಾಡೋದು. ಮೇಡಮ್, ಇವಾಗ ನಿಮ್ಮ ತಂಗಿ ಬರ್ತಿದ್ದಾರೆ ಮನೆಗೆ. ಸೊ ಮತ್ತೆ ನಿಮ್ಗೊಂದು ಜವಾಬ್ದಾರಿ ಇರುತ್ತೆ ಆ್ಯಸ್ ಎ ಅಣ್ಣನಾಗಿ, ಅತ್ತಿಗೆ ಆಗಿ, ಮೈದುಂಗ್ ಮದುವೆ ಮಾಡಬೇಕು ಅನ್ನೋದು. ಈಗ ಪೂರೈಸಿದ್ದೀರಾ ಜವಾಬ್ದಾರಿನ. ಸೊ ಎಷ್ಟು ತುಂಬ ಖುಷಿ ಇದೆ. ಚೆನ್ನಾಗಿರ್ಬೇಕು ಅವ್ರು ಯಾವಾಗಲೂ ಇಬ್ರು, ಅಷ್ಟೇ. ನಿಮ್ಮ ಜೋಡಿನೂ ಚೆನ್ನಾಗಿದೆ, ಅವ್ರ ಜೋಡಿನೂ. ಥ್ಯಾಂಕ್ ಯು ಸೋ ಮಚ್. ನನಗೆ ಖುಷಿ ಆಗುತ್ತೆ. ತಂಗಿನ ಒಳ್ಳೆಯವರು. ತಂಗಿ ತುಂಬ ಡಾಕ್ಟ್ರಮ್ಮ, ಅವರು ಅಮ್ಮ ಅವಳು ಡಾಕ್ಟ್ರಮ್ಮ. ಧನು ಎಲ್ಲ ತುಂಬ ಖುಷಿ ಇದೆ ನಮಗೆ.